ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ನಮ್ಮನೆ ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಯಾವ ರೀತಿ ಮಾಡಿದ್ದೆ ಅನ್ನೋದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾರ್ಮಲ್ ಆಗಿ ನಮಗೆ ವುಡ್ ಶಾಪಲ್ಲಿ ನಮಗೆ ಸ್ಟಿಕ್ಗಳು ಸಿಗುತ್ತೆ. ನಮಗೆ ಲೆಂತ್ ಎಷ್ಟು ಬೇಕಷ್ಟು ಮತ್ತು ಬಾಕ್ಸ್ಗಳು ಎಷ್ಟು ಬೇಕಷ್ಟು ಅಳತೆಗೆ ತೊಗೊಂಡು ಬಂದು ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತಷ್ಟು ರೆಡಿ ಮಾಡಿಕೊಂಡು ಗೋಲ್ಡ್ ಪೇಂಟಲ್ಲೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಿರೋದ್ರಿಂದ ನಾವು ಸ್ವಲ್ಪ ಇಲ್ಲಿ ಈ ಲೋಟಸ್ ಥೀಮ್ನಲ್ಲೇ ಇದನ್ನು ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ವೈಟ್ ಕಲರ್ ಮುತ್ತು ಬರುತ್ತಲ್ಲ ಅದು, ಮತ್ತು ರೆಡ್ ಕಲರು ಕ್ರಿಸ್ಟಲ್ ಮಣಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಹಾಗೆ ಗೋಲ್ಡ್ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸು ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾರ್ಮಲ್ ಥ್ರೆಡ್ಡಲ್ಲಿ ಸ್ವಲ್ಪ ಥಿಕ್ನೆಸ್ ಇರೋವಂಥ ಥ್ರೆಡ್ನ ತೊಗೊಂಡ್ಬಿಟ್ಟು ನಾವು ಇವಾಗ ನಮ್ಮ ಲೆಂತ್ಗೆ ನಾವೇನು ಬಾಕ್ಸ್ ಮಾಡ್ಕೊಂಡಿದ್ದೀವೋ ಆ ಲೆಂತಿಗೆ ಎಷ್ಟು ನಮಗೆ ಬೇಕಾಗುತ್ತೆ ಅಷ್ಟು ಅಳತೆ ನೋಡಿಕೊಂಡು ನಾವಿಲ್ಲಿ ಒಂದೊಂದನ್ನೇ ಲೋಟಸ್ನಾಗಿರ್ಬೋದು ಎಲ್ಲ ಪೋಣಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಲೋಟಸ್ ನಿಮಗೆ ನಾರ್ಮಲ್ ಶಾಪ್ಗಳಲ್ಲೂ ಸಿಗುತ್ತೆ, ಬಟ್ ತುಂಬ ಹುಡುಕಬೇಕು ಅನ್ನೋದಾದರೆ ನಿಮಗೆ ತುಂಬ ಈಸಿಯಾಗಿ ಮೀಶೋದಲ್ಲಿ ಸಿಗುತ್ತೆ. ನಾನು ಮೀಶೋದಲ್ಲೇ ತೊಗೊಂಡಿದ್ದನ್ನು, ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂದು ಥೀಮಾಗಿ ಮಾಡೋದ್ರಿಂದ ನಮಗೆ ಬಲ್ಕ್ ಎಷ್ಟು ಬೇಕು ಅಷ್ಟು ಆರ್ಡ್ರ್ ನೀವಲ್ಲಿ ಮೀಶೋದಲ್ಲಿ ಆರ್ಡ್ರ್ ತೊಗೊಳ್ಬೋದು. ಇದಾದಮೇಲೆ ನಮಗೆ ಈ ಲೋಟಸ್ಗೆ ವೈಟ್ ಮಣಿ ಜೊತೆಗೆ ಒಂದು ಪಿಂಕ್ ಮಣಿನ ಜೊತೆಗೆ ಆ್ಯಡ್ ಮಾಡಿಕೊಂಡು ಒಂದು ಲಾಸ್ಟ್ಗೊಂದು ಲೆಂತಾಗಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕಷ್ಟು ತೊಗೊಂಡಿದ್ದೀನಿ. ವೈಟ್ ಮಣಿ ಬೇಡ ಅಂದವರು ಬೇಕಾದ್ರೆ ಗೋಲ್ಡ್ ಮಣಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಆದಷ್ಟು ವೈಟ್ ಮಣಿನೇ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಒಂದು ಗ್ರಿಪ್ಪಂಗೆ ಮಾಡಿಕೊಂಡು ಮೇಲುಗಡೆ ಗೋಲ್ಡ್ ಮಣಿಯಿಂದನೂ ಟ್ಯಾಗ್ ಮಾಡ್ಕೊಳ್ಬೋದು. ನಮಗೆ ಲೆಂತ್ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ವೈಟ್ ಮಣಿಗಳನ್ನ ಇದನ್ನ ಟ್ಯಾಗ್ ಮಾಡಿಕೊಂಡು ಕವರ್ ಮಾಡ್ಕೊಬಿಡ್ಬೋದು. ನಾನು ಇದರಲ್ಲಿ ಏನು ಬಳಸಿದ್ದೀನಿ ಆಲ್ಮೋಸ್ಟ್ ಎಲ್ಲ ನಾನು ಮೀಶೋದಲ್ಲೇ ತೊಗೊಂಡಿರೋದು. ಆ ಕ್ರಿಸ್ಟಲ್ ಮಣಿನೂ ಕೂಡ ಅದರಲ್ಲೇ ತೊಗೊಂಡಿದ್ದು. ಇನ್ನು ಗೋಲ್ಡ್ ಬೀಡ್ಸು, ಗೋಲ್ಡ್ ಕ್ಯಾಪ್ಸು ಇದನ್ನೆಲ್ಲ ನಾರ್ಮಲ್ ನಿಮಗೆ ಶಾಪ್ಗಳಲ್ಲಿ ಬ್ಯಾಂಗಲ್ ಸ್ಟೋರ್ಗಳಲ್ಲೆಲ್ಲ ನಾವು ಐಟಮ್ಸ್ಗಳು ಮಾಡ್ತಾರಲ್ಲ ಅಲ್ಲೇ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಈ ಲೋಟಸ್ಗೋಸ್ಕರ ಮಾತ್ರ ನಾನು ಮೀಶೋದಲ್ಲಿ ವೆಯ್ಟ್ ಮಾಡಿಕೊಂಡು ಮೀಶೋದಲ್ಲೇ ತೊಗೊಂಡಿದ್ದು. ಈ ಒಂದು ಥೀಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬೆಲ್ಲು, ನಾರ್ಮಲಾಗಿ ಗೋಲ್ಡ್ ಈಗ ಫ್ಲವರ್ ಎಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ ಕೆಳಗಡೆ ಬೆಲ್ಸ್ ಎಲ್ಲ ಹಾಕ್ತಾರಲ್ಲ ಅದನ್ನೊಂದು ಥೀಮಲ್ಲಿ ಇಟ್ಕೊಂಡು ನಾನೇ ಓನಾಗಿ ಕ್ರಿಯೇಟ್ ಮಾಡಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೇ ಹೊಸ ಹೊಸ ವಿಡಿಯೋಗಳು ಹಾಕೋದಕ್ಕೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ಅಂತ. ಇವಾಗ ನಾವೊಂದು 4 ಲೈನ್ ಬ್ರಿಕ್ಸ್ ಮಾಡ್ಕೊಂಡಿದ್ದೀವಿ ಅಂದರೆ ನಾನು ಮಿಡಲ್ ಪೋರ್ಷನ್ಗೆ ಮಾತ್ರ ಒಂದೊಂದನ್ನು ಇದನ್ನು ಲೋಟಸ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕಷ್ಟು ಒಂದೇ ಸತಿ ಒಂದು ಲೆಂತಲ್ಲಿ ದಾರದಲ್ಲೆಲ್ಲ ಅಳತೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಟ್ಟಿಗೆ ನಾವೇನು ಬ್ರಿಕ್ಸ್ ರೆಡಿ ಮಾಡಿದ್ದೀವಲ್ಲ ಸ್ಟಿಕ್ದು ಅದನ್ನೆಲ್ಲ ನಾವು ಜಾಯಿನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಒನ್ಸು ನಾವು ಮಾಡೋಕ್ಕೆ ಇಟ್ಕೊಂಡ್ಬಿಟ್ರೆ ನಮಗೆ 1 to 3 hours ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ಕೊಬಿಡ್ಬೋದು. ಮಾಡೋವರೆಗೂ ಅಷ್ಟೇ ಕ್ರಿಯೇಟಿವಿಟಿ ಅನ್ನೋದು ಅವ್ರವ್ರ ಓನ್ ತಕ್ಕನಾಗಿ ಇದಾಗುತ್ತೆ. ನನ್ನ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಈ ರೀತಿ ಟ್ರೈ ಮಾಡಿದ್ದೀನಿ. ನನಗೆ ಲಾಸ್ಟ್ ಇಯರು ನನಗೆ ತುಂಬ ಖುಷಿಯಾಯಿತು. ನಾನೇ ಓನಾಗಿ ಮಾಡಿದ್ದು ಅನ್ನೋದು ಒಂದು ಸ್ಪೆಷಲ್ ಅಲ್ವಾ. ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ನಾವೇ ಓನಾಗಿ ಮಾಡಿದ್ರೆ ಅದ್ರದ್ದೊಂದು ನಮಗೆ ಎಷ್ಟು ಒಂದು ಎನರ್ಜಿ ಜಾಸ್ತಿ ಆಗಿರುತ್ತೆ. ನಾವೇ ಮಾಡಿದ್ವಿ ಅನ್ನೋದು ಖುಷಿ ಆಗುತ್ತೆ ಅಲ್ವಾ. ಇದಾದಮೇಲೆ ಇನ್ನೊಂದು ಲೋಟಸ್ದು ಇನ್ನೊಂದು ಥೀಮಲ್ಲಿ ಇದು ನಾರ್ಮಲಾಗಿ ತೋರಣಗಳೆಲ್ಲ ಸಿಗುತ್ತೆ. ನಮ್ಮ ಮನೇಲಿ ಒಂದು ತೋರಣ ಇತ್ತು, ಅದು ಸುಮ್ಮನೆ ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದೊಂದು ಬೇರೆ ಪ್ಯಾಟರ್ನ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಆ್ಯಡ್ ಮಾಡಿದೆ. ಇದು ಸಹ ಮೀಶೋದಲ್ಲಿ ಸಿಗುತ್ತೆ, ಬಟ್ ನನ್ನ ಹತ್ರ ಆಲ್ರೆಡಿ ಇದ್ದಿದ್ದರಿಂದ ನಾನು ಮೀಶೋದಲ್ಲಿ ತೊಗೊಂಡಿಲ್ಲ. ಇದು ಒಂದು 4 ಇತ್ತು ಒಂದು ತೋರಣದಲ್ಲಿ. ಅದನ್ನೇ ಇದಕ್ಕೆ ಮಿಡಲಲ್ಲಿ ಪೋರ್ಷನ್ಗೆ ಆ್ಯಡ್ ಮಾಡೋಣ, ಚೆನ್ನಾಗಿ ಕಾಣುತ್ತೆ, ಒಂದು ಬೇರೆ ಥೀಮಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಲ್ಸಲ್ಲಿ ಅದರಲ್ಲೇ ಇತ್ತು. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಇನ್ನು ನಾರ್ಮಲಾಗಿ ಹೂ ಕಟ್ತೀವಲ್ಲ ಅದಕ್ಕೆ ಬೆಲ್ಸ್ಗಳು ಹಾಕಿರ್ತಾರಲ್ಲ ಆ ಬೆಲ್ಸ್ಗಳು ಸಹ ನಿಮಗೆ ಅವೈಲೇಬಲ್ ಸಿಗುತ್ತೆ ಮೀಶೋದಲ್ಲಿ. ಇದು ನಮ್ಮ ಮನೇಲಿ ಒಂದು ರೀಸೆಂಟಾಗಿ ಒಂದು ಫಂಕ್ಷನ್ ಮಾಡಿದ್ದಾಗ ಅದರದ್ದು ಎಲ್ಲ ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಐಡಿಯಾ ಮಾಡಿ ಇದನ್ನು ಟ್ರೈ ಮಾಡಿದೆ. ಚೆನ್ನಾಗಿ ಬಂತು. ಹೊಸ್ದಾಗಿ ಮಾಡಿದರೂ ಕೂಡ ಒಂದು ಹೊಸ್ದಾಗಿ ಮಾಡಿದ್ದೀವಿ ಅನ್ನೋದು ಖುಷಿನೂ ಇರುತ್ತೆ. ಅದನ್ನು ನಾವು ಆ ಟೈಮಲ್ಲಿ ನಾವು ಯುಟಿಲೈಸ್ ಮಾಡಿಕೊಂಡಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತಲ್ವ. ನಾವೇ ಮಾಡಿದ್ವಿ ಅನ್ನೋದು ಒಂದು ಎನರ್ಜಿ ಜಾಸ್ತಿ ಪಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೊಸದಾಗಿ ಏನಾರು ಮಾಡಬೇಕು ಅಂತ ಹುಡುಕ್ತಾನೆ ಇರ್ತೀನಿ. ಈ ವರ್ಷವೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ
ಒಂದು ಹೊಸ ಥೀಮು ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಅದನ್ನು ಸಹ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಇದು ಬ್ಯಾಕ್ ಡ್ರಾಪ್ ವಿಡಿಯೋ ಬಂದುಬಿಟ್ಟು ಒಬ್ಬರು ನನ್ನ ಒಂದು ಸಬ್ಸ್ಕ್ರೈಬರು ರಿಕ್ವೆಸ್ಟ್ ಮಾಡಿದ್ರು, ಇದು ಹೇಗೆ ಮಾಡಿದ್ರಿ ಅಂತ ಒಂದು ನಮಗೆ ಶೇರ್ ಮಾಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಈಗೆಲ್ಲ ಪೀಸಸ್ಗಳೆಲ್ಲ ನಮ್ಗೆ ಎಷ್ಟೆಷ್ಟು ಬೇಕು ಒಂದೊಂದು ಬಾಕ್ಸಲ್ಲಿ ನಾವು ಮೂರು ಹಾಕ್ಕೊಳ್ಳೋದ್ರಿಂದ ಎಷ್ಟು ಬೇಕಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ಪಿಂಕ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅವ್ರವ್ರ ಆಪ್ಷನ್ ಯಾವ ಕಲರ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇವಾಗ ನಾವೇನು ಪೋಂಟ್ಸ್ ಎಲ್ಲ ಇಟ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ನಾವು ಒಂದೊಂದೇ ನಮಗೆ ಮಿಡಲ್ ಪೋರ್ಷನ್ಗೆಲ್ಲ ನಾನು ಲೋಟಸ್ ಥೀಮಲ್ಲಿರೋದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ಸೆಕೆಂಡ್ ಲೈನ್ ಇರೋದಕ್ಕೆಲ್ಲ ನಾನು ಆಲ್ರೆಡಿ ಹೇಳ್ದಾಗೆ ಪಿಂಕ್ದು ಇನ್ನೊಂದು ಲೋಟಸ್ ಫ್ಲವರ್ ಇತ್ತಲ್ವ ಇದನ್ನು ಆ್ಯಡ್ ಮಾಡಿಕೊಂಡೆ. ಬಟ್ ಯೂನಿಕ್ ಪ್ಯಾಟರ್ನಾಗಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಆಪೋಸಿಟ್ಟು ಶೇಪಲ್ಲಿ ಆಪೋಸಿಟಲ್ಲಿ ಒಂದು ಬೇರೆ ಬೇರೆ ಹಾಕ್ಕೊಂಡಿದ್ದೀನಿ. ಅದು ಬರೀ 4 ಪೀಸ್ ಇದ್ದಿದ್ದರಿಂದ ಅದು ಎಲ್ಲಿಗಾಗುತ್ತೋ ಅಲ್ಲಿಗೆ ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡಿಕೊಂಡು ಫೈನಲಿ ಇದನ್ನು ಕಂಪ್ಲೀಟ್ ಮಾಡಿಕೊಂಡೆ. ಒಂದು ಲೈನ್ ಎಲ್ಲ ಆದಮೇಲೆ ಇವಾಗ ನೆಕ್ಸ್ಟು ಬೆಲ್ಸ್ ಇರೋದನ್ನೆಲ್ಲ ಅದ್ರ ಪಕ್ಕ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಇದೊಂದೇ ಥೀಮ್ ಸಾಕು ಅಂದರೆ ಇದನ್ನೇ ನಾವು ಆ್ಯಡ್ ಮಾಡ್ಕೊಬಿಡ್ಬೋದು. ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ಕಿಂಗ್ ಬೇಕು ಅಂದರೆ ನಾನು ಬೆಲ್ಸ್ನ ಇಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಲೋಟಸ್ಗಿಂತನೂ ಈ ಬೆಲ್ಸ್ ಜಾಸ್ತಿ ಲೆಂತ್ ಇದ್ದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಬೇಕಾದ್ರೆ ನೀವು ನಾರ್ಮಲಾಗಿಲ್ಲ ಸ್ಮಾಲ್ ಒಂದು 3 ಬೀಡ್ಸ್ ಹಾಕ್ಕೊಂಡು 4 ಬೀಡ್ಸ್ ಹಾಕ್ಕೊಂಡು ಕೂಡ ಶಾರ್ಟಾಗೂ ಕೂಡ ಬೆಲ್ಸ್ ಹಾಕ್ಕೊಂಡ್ರೆ ಅದು ಒಂಥರ ಪ್ಯಾಟರ್ನ್ ಚೆನ್ನಾಗಿ ಬರುತ್ತೆ. ಮಣಿಗಳು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ಮಾಲ್ ಅದು ಒಂಥರ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಬ್ಯಾಕ್ ಟಾಪ್ ಡೆಕೋರೇಷನ್ಗೆ ಇಲ್ಲಿ ನಾವು ಪಿಂಕ್ ಕಲರ್ ಯೂಸ್ ಮಾಡಿದ್ದೀನಿ. ಗ್ರೀನ್ ಯೂಸ್ ಮಾಡ್ಬೋದು, ಆರೆಂಜ್ ಯೂಸ್ ಮಾಡ್ಬೋದು, ಯೆಲ್ಲೋ ಯೂಸ್ ಮಾಡ್ಬೋದು. ನಾವು ಒಂದೊಂದು ಕಲರ್ ಕ್ಲಾತ್ ಹಾಕ್ದಾಗಲೂ ಅದರದ್ದು ಲುಕ್ಕಿಂಗ್ ಬೇರೆ ಥರನೇ ಬರುತ್ತೆ. ನಾನು ಫಸ್ಟ್ ಪಿಂಕಲ್ಲಿ ಟ್ರೈ ಮಾಡಬೇಕು ಅಂತ ಪಿಂಕಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ಲದಕ್ಕಿಂತ ಸ್ಟಿಕ್ಗೆ ನಾವು ಗೋಲ್ಡ್ ಹಾಕಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಅದು ಕಾಣ್ತಾ ಇದೆ. ಬೇಕಿದ್ರೆ ನೀವು ಗೋಲ್ಡ್ದೇನು ನಾವು ಪೇಂಟ್ ಹೊಡೆದಿದ್ದೇವಲ್ಲ ಅದಕ್ಕೆ ಬೇಕಾದ್ರೆ ಬಾರ್ಡ್ರ್ ಕೂಡ ಹಾಕ್ಕೊಳ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಇನ್ನೂ ಸ್ವಲ್ಪ ರಿಚ್ಚಾಗಿ ಕಾಣಬೇಕು ಅಂದರೆ ಬೇಕಿದ್ರೆ ಬಾರ್ಡ್ರ್ ಹಾಕ್ಕೊಳ್ಬೋದು. ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಇದು ಫಸ್ಟ್ ಟ್ರೈ ಮಾಡಿದ್ದು. ಲಾಸ್ಟ್ ಇಯರು ನಾವು ಇದನ್ನು ಟ್ರೈ ಮಾಡಿದ್ದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಬಂತಲ್ವ ಅಂತಲೂ ಹ್ಯಾಪಿ ಕೂಡ ಆಯಿತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಕೂಡ ತುಂಬ ಖುಷಿ ಆಗ್ತಾಯಿದೆ. ಇವಾಗ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಇದಕ್ಕೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ನಾರ್ಮಲಾಗಿ ನಾನು ಸ್ಯಾರಿನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಪ್ಲೈನ್ ಸ್ಯಾರಿ ಇತ್ತು ನಮ್ಮ ಮನೇಲಿ ಪಿಂಕ್ ಕಲರು, ಅದರಿಂದ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟ್ ಸ್ಕ್ರೀನ್ ಥರ ಯೂಸ್ ಮಾಡ್ಕೊಳ್ಳೋರಾದರೆ ಸ್ಯಾಟಿನ್ ಕ್ಲಾತ್ ಸಿಗುತ್ತೆ ನಿಮಗೆ ಶಾಪ್ಗಳಲ್ಲಿ, ಬಟ್ಟೆ ಕ್ಲಾತಲ್ಲಿ ಪೀಸ್ಗಳು ಕೊಡ್ತಾರಲ್ಲ ಆ ಥರ ಶಾಪ್ಗಳಲ್ಲಿ ನಮಗೆ ಕ್ಲಾತ್ ಸಿಗುತ್ತೆ ಸ್ಯಾಟಿನ್ದು, ಶೈನಿಂಗ್ ಆಗಿರುತ್ತೆ. ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ರಿಚ್ಚಾಗಿ ಕಾಣುತ್ತೆ ನಿಮಗೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ಯೂಸ್ ಮಾಡಿದ್ರೆ. ನಾನು ಇಲ್ಲಿ ಬಂದುಬಿಟ್ಟು ಲೈಟ್ ಪೀಚ್ ಕಲರದ್ದು ನಾನು ಸ್ಯಾಟಿನ್ದು ಯೂಸ್ ಮಾಡಿದ್ದೀನಿ. ಅರೌಂಡ್ ಒಂದು ಲೆಂತ್ 2.5 ಮೀಟ್ರ್, ತುಂಬ ಲೆಂತ್ ಬೇಕಂದರೆ 2.5 ಮೀಟ್ರ್ ತೊಗೊಳ್ಬೋದು. ಲೆಂತ್ ಜಾಸ್ತಿ ಬೇಕು ಅಂದರೆ. ಲೆಂತ್ ಬೇಡ ಅಂದರೆ ಮೀಡಿಯಮ್ ಲೆಂತ್ ಇದೆ ಅಂದರೆ 2 ಮೀಟ್ರ್ ತೊಗೊಂಡ್ರೂ ಸಹ ಸಾಕಾಗುತ್ತೆ. ಇಲ್ಲಿ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡು ನಾವೇ ಸಿಂಪಲಾಗಿ ಮಾಡ್ಕೊಂಡಿರೋದ್ರಿಂದ ಲೆಂತು ಆದಷ್ಟು ಮೀಡಿಯಮಾಗೇ ಇತ್ತು. 2 ಮೀಟ್ರು ಬಟ್ಟೆ ಆದರೂ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಾರ್ಮಲಾಗಿ 2.5 ಮೀಟ್ರ್ ಇದೆ. ಇವಾಗೆಲ್ಲ ಫೈನಲಾಗಿ ಇದನ್ನೆಲ್ಲ ರೆಡಿ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ಇವಾಗ ನಾನು ಹೇಳ್ದ ಹಾಗೆ ಸ್ಯಾಟಿನ್ದು ಕ್ಲಾತ್ ತೊಗೊಂಡಿದ್ದೀನಿ, ಪೀಚ್ ಕಲರ್ ತೊಗೊಂಡಿದ್ದೀನಿ. ಕಾಂಟ್ರಾಸ್ಟು ಡಾರ್ಕ್ಗೆ ಲೈಟ್ ಇರಲಿ ಅಂತ ಅಷ್ಟೇ ಇದು ಮಾಡ್ಕೊಂಡಿರೋದು. ಇಲ್ಲ ನೀವು ಇನ್ನೂ ಬೇರೆ ಬೇರೆ ಡಾರ್ಕ್ ಕಲರು ಕೂಡ ಆ್ಯಡ್ ಮಾಡ್ಕೊಳ್ಬಿಡ್ಬೋದು. ಇಲ್ಲ ಸಿಮೆಂಟ್ ಕಲರು, ಗ್ರೇ ಕಲರು, ಲೈಟಿಶ್ ಪಿಂಕು ಎಲ್ಲನೂ ಅವೈಲೇಬಲ್ ಇರುತ್ತೆ ಶಾಪಲ್ಲಿ. ನಾನು ಸ್ವಲ್ಪ ಲೈಟಿಗೆ ಡಾರ್ಕ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಗೋಲ್ಡ್ ಕಲರು ಕೂಡ ತೊಗೊಳ್ಬೋದು. ಗೋಲ್ಡ್ ಕಲರು ಕೂಡ ಹಾಕಿದ್ರು ಅದು ಒಂಥರ ಪ್ಯಾಟರ್ನ್ ಬೇರೆ ಥರನೇ ಬರುತ್ತೆ. ಇದೆಲ್ಲ ಆದಮೇಲೆ ನಿಮಗೆ ಮೇಲ್ಗಡೆಗೆ ಸ್ವಲ್ಪ ಪ್ಲೈನ್ ಅನಿಸುತ್ತೆ ಅಂದರೆ ನಿಮ್ಮ ನಾರ್ಮಲಾಗಿ ನಿಮ್ಮ ಹತ್ರ ಏನಾರು ಆರ್ಟಿಫಿಷಿಯಲ್ ಫ್ಲವರ್ಗಳಿದ್ರೆ ಅದರಲ್ಲೊಂದು ಕವರ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಹೊಸದಾಗಿ ಏನಾರು ಈ ಥರ ಟ್ರೈ ಮಾಡಬೇಕು ಅಂತ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಇದೇ ಅಂತಲ್ಲ, ಒಂದು ಹೊಸ ಕ್ರಿಯೇಟಿವಿಟಿಯಾಗಿ ಹೊಸ ಕೆಲಸಗಳು ಕಲಿಯೋದೇ ಆಗಿರ್ಬೋದು. ಬೇರೆ ಯಾರು ಮಾಡಿರಬಾರ್ದು, ಅದನ್ನು ನಾವು ಮಾಡೋದೇ ಒಂದು ಕ್ರಿಯೇಟಿವಿಟಿ ಅಲ್ವಾ. ಅದಕ್ಕೋಸ್ಕರ ಇದನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಒಂದು ಬ್ಯಾಕ್ ಡ್ರಾಪ್ ಕಲರ್ ಚೇಂಜ್ ಮಾಡಿದ್ದೀನಿ. ಆರೆಂಜ್ ಶೇಡ್ ಸ್ವಲ್ಪ ಗೋಲ್ಡಿಶ್ ಬರೋ ಥರ ಹಾಕಿದ್ದೀನಿ. ಅದರಲ್ಲಿ ಈ ಥರ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈ ಥರ ಬರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಫ್ಲವರೆಲ್ಲ ಆ್ಯಡ್ ಮಾಡಿದ್ದೆ, ಅದು ಯಾವ ರೀತಿ ಆ್ಯಡ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನ ಅಪ್ಡೇಟ್ ಕೊಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.